ಇನ್ನೊಂದು ಕಡೆ ಇರಾಕ್ನ ವಿದೇಶಿ ತೈಲ ಕಂಪನಿಗಳ ಮೇಲೆ ಇರಾನ್ ದಾಳಿ ಮಾಡಿದೆ. ಒಂಥರ ಇವರ ಒಂದು ದಾಳಿಗಳು ಮತ್ತು ಇವರ ಆಕ್ರಮಣ ಇದೆಯಲ್ಲ, ಇರಾನ್ ಸ್ವಲ್ಪ ಸೆನ್ಸಿಬಲ್ ಅಂತ ಕಾಣುತ್ತೆ. ಇದರಲ್ಲಿ ಇರಾಕನ್ನು ಹಾಳು ಮಾಡೋದು ಬೇರೆ, ಇರಾಕ್ನಲ್ಲಿರ್ತಕ್ಕಂಥ ವಿದೇಶಿ ತೈಲ ಕಂಪನಿಗಳನ್ನು ಹಾಳು ಮಾಡುವುದು ಬೇರೆ. ಬಹಳ ವ್ಯತ್ಯಾಸ ಇರುತ್ತೆ ಅದಕ್ಕೆ. ಅಂದರೆ ಇರಾಕ್ಗೆ ನಾನು ದ್ವೇಷಿ ಅಲ್ಲ, ನನ್ನ ಶತ್ರು ಇರಾಕ್ ಅಲ್ಲ. ನಿನ್ನೆ ಪೆಜೆಶ್ಕಿಯನ್ ಒಂದು ಮಾತಾಡಿದ್ದಾರೆ, ಅಮೆರಿಕದ ಜನಗಳ ಬಗ್ಗೆ ನನಗೆ ಯಾವ ಕೋಪನೂ ಇಲ್ಲ, ಯಾವ ದ್ವೇಷನೂ ಇಲ್ಲ. ಇರಾನ್ ಮುಖ್ಯಸ್ಥ ಮಾತಾಡ್ತಿರೋದಲ್ಲಿ ಅಮೆರಿಕ ಜನ ಇದ್ದಾರಲ್ರಿ, ನನಗೇನು ಅವ್ರ ಮೇಲೆ ದ್ವೇಷ ಇಲ್ಲ. ಸ್ಪಷ್ಟ. ಯಾವುದೇ ದೇಶಗಳು ಈ ಥರ ಥಿಂಕ್ ಮಾಡಿದ್ರೆ ಸಾಕ್ರಿ. ಯುದ್ಧ ಆಯಿತಾ, ಇಸ್ರೇಲ್ ಇರಾನ್ ಯುದ್ಧ ಮಾಡ್ತಾ ಸೈನಿಕರು ಮಾಡ್ಕೊಳ್ಳಿ. ಶಾಲೆ ಮೇಲೆ ಬಾಂಬ್ ಹಾಕ್ಬಿಡೋದು, ಹೆಣ್ಣುಮಕ್ಕಳ ಶಾಲೆಯಲ್ಲಿ ಬಾಂಬ್ ಹಾಕಿ 170 ಮಕ್ಕಳನ್ನ ಸಾಯಿಸ್ಬಿಡೋದು, ಇಲ್ಲಿ ಇದೇ ಇರಾನ್ನವರು ಇಸ್ರೇಲ್ ಮಕ್ಕಳನ್ನ ಸಾಯಿಸ್ಬಿಡೋದು, ಇಸ್ರೇಲ್ ನಾಗರಿಕರು ಸಾಯಿಸೋದು, ಇದಾಗಬಾರ್ದು. ಇದೆಲ್ಲೂ ಆಗಬಾರ್ದು. ಅವರು ಒಂಥರ ಶಸ್ತ್ರಧಾರಿಗಳಲ್ಲ. ಅವರು ಏನು ಶಸ್ತ್ರ ಇರುತ್ತೆ ಹೇಳಿ, ಅವ್ರ ಬಳಿ ಏನೂ ಇರಲ್ಲ. ಸೊ ಇಂಥ ಟೈಮಲ್ಲಿ ಏನಾಗ್ತಾ ಇದೆ, ಬೇರೆ ದೇಶಗಳು ಅಂದಾಗ ನನ್ನ ಶತ್ರು ಅಲ್ಲ, ಕತಾರ್ ನನ್ನ ಶತ್ರು ಅಲ್ಲ, UAE ನನ್ನ ಶತ್ರು ಅಲ್ಲ, ದುಬೈ ನನ್ನ ಶತ್ರು ಅಲ್ಲ. ನನ್ನ ಶತ್ರು ಅಮೇರಿಕ ಅಷ್ಟೇ. ಅಮೇರಿಕದ ಸೇನಾ ನೆಲೆಗಳಿದೆಯಲ್ಲ, ಅದನ್ನು ನಾನು ದಾಳಿ ಮಾಡ್ತೀನಿ. ಇರಾಕ್ ವಿದೇಶಿ ತೈಲ ಕಂಪನಿಗಳಿವೆ ಅಲ್ಲಿ, ಅದನ್ನು ನಾನು ಟಾರ್ಗೆಟ್ ಮಾಡಿ ದಾಳಿ ಮಾಡ್ತೀನಿ ನಾನು ಅಂತ ಅವ್ರು ಹೊರಟಿರೋದು. ಪಶ್ಚಿಮ ಇರಾಕ್ನ ಬಸ್ರಾ ಸಿಟಿಯಲ್ಲಿ ಡ್ರೋನ್ ದಾಳಿಯಾಗಿದೆ. ತೈಲ ಕಂಪನಿಗಳಿಗೆ ಸೇರಿದಂಥ ಸಂಗ್ರಹಾಗಾರದ ಮೇಲೆ ಇದೀಗ ಅಲ್ಲಿ ದಾಳಿಯಾಗಿರೋದು. ಇರಾಕ್ನ ವಿದೇಶಿ ತೈಲ ಕಂಪನಿ ಅಂದರೆ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅಮೆರಿಕದೊಂದಿಗೆ ಇಸ್ರೇಲ್ನೊಂದಿಗೆ ಸಂಪರ್ಕ ಇರುತ್ತಲ್ಲ, ಅವ್ರಿಗೆ ನಾನು ಹಾನಿ ಮಾಡ್ತೀರ ಅಷ್ಟೇ ಹೊರತು ನನಗೆ ಯಾವ ದೇಶಗಳು ಕೂಡ ನನಗೆ ಶತ್ರು ಇಲ್ಲ ಅಂಥೇಳಿ ಇರಾನ್ ಈ ಥರದ ದಾಳಿಗಳ ಮೂಲಕವಾಗಿ ಸಾರ್ತಾ ಇದೆ. هاي هسه تتعلم له هذا مقر هنا انا يوميا بوادي هاي شرابها شوف ليش الشرابه ذي هاي غريبه هاي قبالنا ولك وحده بالجنيبه ما تدري